ಸದ್ಭಾವನಾ ದಿನಾಚರಣೆ ಆಚರಣೆ ಮಾಡಿ ಅಂತ ಸರ್ಕಾರದ ಸುತ್ತೋಲಿದೆ. ಸೊ ತಾವೆಲ್ಲ ಬಂದಿದ್ದೀರಿ. ಸೊ ಅದನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಸದ್ಭಾವನಾ ದಿನಾಚರಣೆ ಆಚರಣೆ ಮಾಡಿ ಹೇಗೆ ಹೇಳ್ತೀನಿ ಆ ಥರ ತಾವು ಹೇಳಿ. ಜಾತಿ ಜಾತಿ ಧರ್ಮ ಧರ್ಮ ಪ್ರದೇಶ ಪ್ರದೇಶ ಮತ ಮತ ಅಥವಾ ಅಥವಾ ಭಾಷೆಯ ಭಾಷೆಯ ಭೇದ ಭಾವವಿಲ್ಲದೆ ಭಾರತದ ಭಾರತದ ಎಲ್ಲ ಎಲ್ಲ ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸುತ್ತೇವೆಂದು ಸಹ ಈಡಿಗ ಬಿಲ್ಲವ ನಾಮಧಾರಿ ಜೀವನ ಸಮಾಜವಾದಿಯಿಂದ ಎಲ್ಲ ರಾಜ್ಯ ಸರ್ಕಾರ 2016ನೇ ಇಸ್ವಿಯಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತು ಮುಖ್ಯಮಂತ್ರಿ ಆಗಿದ್ರು ಅವರ ಆದೇಶದೊಂದಿಗೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಕೂಡ ನಾರಾಯಣ ಗುರುಗಳ ಜಯಂತಿಯನ್ನು ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಅದರ ಅಂಗವಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಈಡಿಗ ಸಮುದಾಯದ ಕುಲ ಬಾಂಧವರು ಸೇರಿ ಮತ್ತು ನಾರಾಯಣ ಗುರುಗಳ ಅವರ ಮೇಲೆ ಭಕ್ತಿ ಮತ್ತು ಶ್ರದ್ಧೆ ಇರತಕ್ಕಂಥವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಈಗಾಗಲೇ ಒಟ್ಟಾರೆ ಇವತ್ತಿನ ದಿನ ಸಂದೇಶ ಸಮಾನತೆಗೆ ಜಗತ್ತಲ್ಲಿ ಸಮಾನತೆಯನ್ನೇ ಸಾರಿರತಕ್ಕಂಥ ವಿಶ್ವ ಗುರುಗಳಂತಕ್ಕಂಥದ್ದು ನಾರಾಯಣ ಗುರುಗಳಂತಕ್ಕಂಥ ನಿಮಗೆ ಗೊತ್ತಿದೆ. ಕೇರಳದ ಅಣ್ಣ ಬಸವಣ್ಣನಂತ ಹೇಳಿಕೊಂಡು ನಾರಾಯಣ ಗುರುಗಳು ಹೆಸರನ್ನು ಪಡೆದಿರತಕ್ಕಂಥದ್ದು. ಆದ್ರಿಂದ ಈ ತರ ದೇಶದಲ್ಲಿ ನೂರಾರು ಜನರ ಜಯಂತಿಗಳನ್ನ ನಾವು ಆಚರಿಸ್ತೇವೆ. ಈ ಆಚರಿಸುವ ಸಮಯದಲ್ಲಿ ಇವತ್ತು ನಮ್ಮ ಸಾಹೇಬರು ಹೇಳಿದ್ದಾರೆ ಸದ್ಭಾವನಾ ದಿನ ಆಚರಿಸಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿ. ಆದರೆ ಸಂವಿಧಾನದಲ್ಲಿ ಜಾತಿ ಅಂತಕ್ಕಂಥದ್ದು ಕೂಡ ಇವತ್ತು ತೆಗೆಯಕ್ಕಾಗಲಿಲ್ಲ. ಈ ಹೇಳಿರತಕ್ಕಂಥ ಪ್ರತಿಜ್ಞೆ ಕೂಡ ಅದು ಸಂಪೂರ್ಣವಾಗಿ ಆಗಬೇಕಂದ್ರೆ ಸಂವಿಧಾನದಲ್ಲಿ ಏನ್ ತೆಗಿಬೇಕಾಗತ್ತೆ, ಆ ಜಾತಿ ಅಂತಕ್ಕೆ ತೆಗೆದುಹಾಕಬೇಕಾಗತ್ತೆ. ಆದ್ರೆ ಅದು ಸಾಧ್ಯವನ್ನೇ ಇಲ್ಲ. ಹಾಗಾಗಿ ಅದಕ್ಕೆ ನಾರಾಯಣ ಗುರುಗಳು ಹೇಳಿರೋದು ಜಾತಿ ಅಭಿಮಾನ ಇರಬೇಕು, ಜಾತಿ ಅಹಂಕಾರ ಇರಬಾರ್ದಂತಕ್ಕಂಥದ್ದು ಗುರುಗಳು ಅಲ್ಲಿ ಹೇಳಿರತಕ್ಕಂಥದ್ದು. ಜಾತಿ ಭೇದ ಭಾವವೂ ಕೂಡ ಮಾಡಬಾರ್ದು ಅಂತ ಹೇಳಿ ಜಾತಿಯ ಆಚಾರ ವಿಚಾರಗಳೆಲ್ಲವನ್ನೆಯೂ ಕೂಡ ನಮ್ಮ ಮನೆಯೊಳಗಡೆ ಇರಬೇಕು, ನಮ್ಮ ಮಠದ ಒಳಗಡೆ ಇರಬೇಕು. ಸಾರ್ವಜನಿಕ ಬಂದಾಗ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತ ರೀತಿಯಲ್ಲಿ ಬದುಕನ್ನ ನಡೆಸಿ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಯಾಕಂದ್ರೆ